ಮಹಾರಾಷ್ಟ್ರ ಜೊತೆ ಕುದುರೆ ಜೊತೆ ಓಡ್ತಾರೆ ಎತ್ತಿದು. ಅದನ್ನ ಇಲ್ಲಿ ಹಳ್ಳಿ ಮನೆ ರೈಸಲ್ಲಿ ಹಾಕಿ ಪ್ರೈಸ್ ತೆಗಿಬೇಕು ಅಂತೇಳಿ ತಗೊಂಬಂದಿವಿ. ಸರ್ ಕುದುರೆ ಜೊತೆಲಿ ಇದು ಅಷ್ಟು ಚೆನ್ನಾಗಿ ಓಡುತ್ತಾ? ಸೊ ಕುದುರೆಗಿಂತ ಒಂದ್ ಹೆಜ್ಜೆ ಮುಂದೆ ಇಟ್ಟಿದೆ ಇದು, ಆ ತರ ಸ್ಪೀಡ್ ಇದೆ. ಚಾವ ಅಂತ ಯಾಕೆ ಹೆಸರಿಟ್ರಿ? ಸರ್ ಚಾವ ಫಿಲಮ್ ನೋಡ್ರಿಂದ ಇದು ಆಡೋ ಆಕ್ಟಿಂಗು, ಇದು ನೋಡೋ ನೋಟ ಅದ್ರ ಕಡೆಯಿಂದ ಸಿಮ್ಮು ತರನೇ ಆಡುತ್ತೆ, ಅದಕ್ಕೋಸ್ಕರನೇ ಚಾವ ಅಂತ ಹೆಸರಿಟ್ಟಿವಿ ಸರ್. ಸ್ನೇಹಿತರೆ ನೋಡಿ, ಬೀರೂರಿನಲ್ಲಿ ಒಂದು ಹೊಸ ಹಳ್ಳಿಕಾರ ತಳಿಯ ರಾಸನ ಮಹಾರಾಷ್ಟ್ರದಿಂದ ತಂದಿದ್ದಾರೆ ಸ್ನೇಹಿತರೆ. ನೀವೇನು ನೋಡ್ತಿದ್ರ ನೋಡಿ, ಶುದ್ಧ ಹಳ್ಳಿಕಾರ ತಳಿ ಸ್ನೇಹಿತರೆ. ನೋಡಿ ಈ ಎತ್ತಿನ ಹೆಸರು ಚಾವ ಅಂತ. ನಿಮಗೆಲ್ಲ ಗೊತ್ತು, ಚಾವ ಅಂದ್ರೆ ಸ್ನೇಹಿತರೆ ಸಿಂಹದ ಮರಿ ಅಂತೇಳಿ. ಅಂತ ಒಂದು ಸಿಂಹದ ಮರಿಯನ್ನೇ ತಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಈ ಚಾವ ಅನ್ನೋ ಒಂದು ಮೂವಿ ರಿಲೀಸ್ ಆದ್ಮೇಲೆ ಸ್ನೇಹಿತರೆ ನೋಡಿ, ಇಂಥ ಒಂದು ಸಿಂಹದ ಮರಿ ಅಂತೆ ಆಡೋ ಅಂತ ಎತ್ತುಗಳಿಗೆಲ್ಲ ಚಾವ ಅಂತ ಹೆಸರಿಟ್ಟಿದ್ದಾರೆ. ಖುಷಿ ಆಗುತ್ತೆ. ಏನಕ್ಕೆ ಚಾವ ಅಂತ ಹೆಸರಿಟ್ಟಿದ್ದಾರೆ ಅಂತೇಳಿ ಅವರಿಂದ ತಿಳಿಸ್ಕೊಡ್ತೀನಿ. ಮತ್ತೆ ಇದು ಯಾವ ರೀತಿ ರೇಸಲ್ಲಿ ಆಡ್ಸೋಕೆ ಇದನ್ನ ತಗೊಂಬಂದಿದ್ದಾರೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ ದಯವಿಟ್ಟು ಈ ಚಾವ ಎತ್ತಿನ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಎತ್ತಿನ ಹೆಸರು ಎಲ್ಲ ಪರಿಚಯ ಮಾಡ್ಕೊಡಿ. ಸರ್ ನಮ್ಮ ಹೆಸರು ಅಪ್ಪು ಅಂತೇಳಿ, ಬೀರೂರಲ್ಲಿ ಇರೋದು ಎತ್ತಿದು. ಸೀನಾಪುರ ಶೆಡ್ಡಲ್ಲಿ ಇರೋದು. ಇದ್ರ ಜೊತೆಯಲ್ಲಿ ಕೆಂದ ಇದೆ, ಸಾಗರ ಇದೆ, ಸೋನ್ಯ, ಗೋಳಿ ಎಲ್ಲ ಇದಾವೆ. ಇನ್ನು ಕೆಲವು ಎತ್ತುಗಳು ಇದಾವೆ ಶೆಡ್ಡಲ್ಲೇ. ಸರ್ ಅಂದ್ರೆ ಇದನ್ನ ಮಹಾರಾಷ್ಟ್ರದಿಂದ ತಂದಿರೋದಾ? ಮಹಾರಾಷ್ಟ್ರ ಜೊತೆ ಕುದುರೆ ಜೊತೆ ಓಡ್ತಾರೆ ಎತ್ತಿದು. ಅದನ್ನ ಇಲ್ಲಿ ಹಳ್ಳಿ ಮನೆ ರೈಸಲ್ಲಿ ಹಾಕಿ ಪ್ರೈಸ್ ತೆಗಿಬೇಕು ಅಂತೇಳಿ ತಗೊಂಬಂದಿವಿ. ಚೆನ್ನಾಗಿ ಹೋಗ್ತಿದೆ ಮಾತ್ರ. ಸಿಮ್ಮು ತರನೇ ಆಡುತ್ತೆ ಆಕ್ಟಿಂಗ್ ಎಲ್ಲ. ಓಕೆ ಸ್ನೇಹಿತರೆ, ಇದು ನೋಡಿ ಕುದುರೆ ಜೊತೆಯಲ್ಲಿ ವರ್ಕೌಟ್ ಮಾಡಿಸ್ತಾ ಇದ್ರಂತೆ. ಕುದುರೆ ಜೊತೆಲಿ ಇದ್ರದ್ದು ವಾಕು, ರನ್ನಿಂಗ್ ಎಲ್ಲ ಕುದುರೆ ಜೊತೆಲಿ ಪರ್ಫಾರ್ಮೆನ್ಸ್ ಮಾಡಿರೋಂಥ ರಾಸು. ನೋಡಿ ಇದು ತುಂಬಾ ಖುಷಿ ಆಗುತ್ತೆ. ಸರ್ ಕುದುರೆ ಜೊತೆಲಿ ಇದು ಅಷ್ಟು ಚೆನ್ನಾಗಿ ಓಡುತ್ತಾ? ಸೊ ಕುದುರೆಗಿಂತ ಒಂದ್ ಹೆಜ್ಜೆ ಮುಂದೆ ಇಟ್ಟಿದೆ ಇದು, ಆ ತರ ಸ್ಪೀಡ್ ಇದೆ. ಅದ್ರ ಏನ್ ಮಾಡ್ತೀರಾ, ಇಲ್ಲಿ ರೋಕಲ್ ರೇಸಲ್ಲಿ 4 ಪಿಚ್ ಆಗಿದೆ. ಹೊಂದ್ಕೆಂತೆಲ್ಲ ಹೊಂದ್ಕೊಂಡ್ರೆ ಕಪ್ ನಮ್ದೆ, ಚಾವದೇ ಕಪ್ಪು. ಅಂದ್ರೆ 4 ಕಡೆ ಆಡ್ಸಿದ್ರೆ ಕಡೆ ಆಡ್ಸಿವಿ. ಎತ್ತು ಪೇರ್ ಆಗ್ತಿಲ್ಲ, ಅಲ್ಲಿಗೂ ಇಲ್ಲಿಗೂ ಸೆಟ್ ಆಗ್ತಿಲ್ಲ. ಸೆಟ್ ಆಗಿರೋ ಮಾತ್ರ ಕಪ್ಪು ನಮ್ದೆ. ಸರ್ ಪ್ಯೂರ್ ಹಳ್ಳಿ ಕಾರಣ? ಪ್ಯೂರ್ ಹಳ್ಳಿ ಕಾರ್ ಸರ್. ಸರ್ ಇಲ್ಲಿ ಯಾವ ತರ ವರ್ಕೌಟ್ ಎಲ್ಲ ಮಾಡಿಸ್ತೀರಾ? ಸರ್ ಟೈರ್ ಕಟ್ತೀವಿ, ಗಾಡಿ ಎಲ್ಲ ಕಟ್ತಿದೀವಿ, ಈಜು ಹೊಡಿಸ್ತಾ ಇದೀವಿ. ಡೈಲಿ 1 ಅವರ್ ವಾಕ್ ಬಿಡ್ತೀವಿ ಬೆಳಿಗ್ಗೆ ಸಂಜೆ. ತಿಂಡಿ ಎಲ್ಲ ಹುಳ್ಳಿಕಾಳು ಎಲ್ಲ ಪ್ರತಿಯೊಂದು ಕೊಡ್ತಾ ಇದೀವಿ. ಬೇಸಿರೋ ಹುಳ್ಳಿಕಾಳು ಕೊಡೋದು. ಎಷ್ಟಲ್ಲಿದೆ ಸರ್? ಅದು ಬಾಯಿಗುಡಿದೆ ಸರ್, ಹೊಸಬಾಯಿ. ಸರ್ ಹಳ್ಳಿಕಾರ್ ತಳಿ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದ್ರ ತಳಿಯಿಂದ ತಂದಿವಿ, ಹೊಡಿತಾ ಇದೀವಿ. ರೈಸ್ಗಳನ್ನ ಮಾಡ್ಬೇಕು, ಸಾಕ್ಬೇಕು ಅನ್ನೋ ಒಂದು ಹುಮ್ಮಸ್ ಇದೆ ಸರ್. ಅಂದ್ರೆ ಬೇಸಾಯದ ಒಂದು ಸಂತತಿ ಕಮ್ಮಿ ಆಗಿದೆ ಎತ್ತುಗಳಿಂದ. ಅಟ್ಲೀಸ್ಟ್ ಎತ್ತಿನ ಗಾಡಿ ರೇಸ್ ಮುಖಾಂತರ ಎತ್ತು ಕಟ್ಬೇಕಲ್ವಾ? ಹೌದು ಸರ್, ಎತ್ತಿನ ಗಾಡಿ ರೈಸಲ್ಲಿ ಭಾಗವಹಿಸ್ಬೇಕು ಅಂತಲೇ ಎತ್ತು ಕಟ್ಟೋದು ಜಾಸ್ತಿ. ಈಗ ಬೇಸಾವನ್ನು ಹೊಡಿತಾ ಇದೀವಿ, ಇದರಲ್ಲಿ ಎಲ್ಲ ಮಾಡ್ತಿದ್ವಿ. ಟೈರು ಈ ಎತ್ತುಗಳು ಉಳಿತಿರೋದೇ, ಎತ್ತುಗಳು ಕಟ್ತಿರೋದೇ ಗಾಡಿ ರೈಸ್ಗೋಸ್ಕರನೇ. ವ್ಯವಸಾಯದ ರೇಸ್ಗಳಿಗೋಸ್ಕರನೇ ಕಟ್ತಾ ಇದೀವಿ. ವ್ಯವಸಾಯ ರೇಸ್ಗಳಲ್ಲಿ 2 ಪಿಚ್ ಹಾಕ್ತಿವಿ, ನಡೀಲಿಲ್ಲ ಅಂದ್ರೆ ದೊಡ್ಡ ರೇಸಿಗೆ ತುಂಬಿ ದೊಡ್ಡ ರೇಸಲ್ಲಿ ಕಪ್ ಮಾಡೋ ಆಸೆ ಭಾರಿ ಇದೆ. ಸೋನ್ಯ ಗುಳಿತ್ತು, ಅದ್ರಲ್ಲೂ ಇದ್ ಮಾಡಿವಿ. ಸಾಗರಿ ಜಲ್ವಕ್ ಹಾಕೊಂಡ್ ಜೊತೆಗೆಲ್ಲ ಕಟ್ಟಿ ಅದನ್ನು ಹೊಡೆದಿವಿ. ARP ಜಲ್ವಕ್ ಹಾಕೊಂಡ್ ಕೊಟ್ಟಾಗೆಲ್ಲ ಕಟ್ಟಿ ಹೊಡೆದಿವಿ. ಸಾಗರ ಎಲ್ಲಿದೆ ಈಗ? ಸಾಗರಿ ಶೆಡ್ಡಲ್ ಇದೆ ಸರ್. ಓಕೆ ನೋಡಿ ಸ್ನೇಹಿತರೆ, ಇದನ್ನ ದೊಡ್ಡ ಎತ್ತಿನ ಗಾಡಿ ಅಂದ್ರೆ ಬೇಸಾಯದ ರಾಸುಗಳ ರೇಸಲ್ಲಿ ಆಡಿಸ್ತಾ ಇದ್ದಾರೆ. ಅದ್ರ ಜೊತೆಲೆ ಇದೇ ರೀತಿಯಾಗಿ ಚೆನ್ನಾಗಿ ಹೆಸರು ಮಾಡ್ತಾ ಇದೆ ಅಂದ್ರೆ ಇದನ್ನ ರಾಜ್ಯ ಮಟ್ಟದ ರೇಸಲ್ಲೂ ಕೂಡ ಆಡಿಸ್ತಾರಂತೆ. ನೋಡಿ ಅಂದ್ರೆ ಇವ್ರ ಮೂಲ ಉದ್ದೇಶ ಇರೋದೇ ರಾಜ್ಯ ಮಟ್ಟದ ರೇಸಲ್ಲಿ ಆಡಿಸ್ಬೇಕು ಅಂತ. ನೆಕ್ಸ್ಟ್ ದೊಡ್ಡ ರೇಸಿಗೆ ತುಂಬೋದು, ದೊಡ್ಡ ರೇಸಲ್ಲೇ ಕಪ್ ಹೊಡೆಯೋದು. ಸರ್ ಅಂದ್ರೆ ಮಹಾರಾಷ್ಟ್ರದಿಂದ ಬಂದು ಎಷ್ಟು ದಿನ ಆಯ್ತು ನಿಮ್ಮ ಮನೆಗೆ? 2 ತಿಂಗಳಾಗಿದೆ ಸರ್ ಅಷ್ಟೇ. 2 ತಿಂಗಳಾಗಿದೆ. ಇನ್ನು 2 ತಿಂಗಳಾಗಿರೋದಂಗಿದೆ. 2 ತಿಂಗಳಲ್ಲಿ 4 ಆಡ್ಸಿವಿ. 3 ರೌಂಡ್ ಪಾಸ್ ಆಗಿದೆ. ಪ್ರೈಸ್ ರೌಂಡಿಗೆ ಹೋಗಿ ವಾಪಸ್ ಬಂದಿವಿ. ಆದ್ರೂ ಸಪೋರ್ಟ್ ಮಾಡಿದೆ ಎತ್ತುವೆ, ನಾವು ಸಪೋರ್ಟ್ ಮಾಡ್ತಿದ್ವಿ. ಅಂದ್ರೆ ಗುದ್ದದೇನಿಲ್ಲ? ಗುದ್ದದೇನೂ ಇಲ್ಲ ಸರ್, ಮನುಷ್ಯ ಸಣ್ಣ ಮಗು ತರ ಇದು ಎತ್ತು. ಅಂದ್ರೆ ಇದಕ್ಕೆ ಚಾವ ಅಂತ ಹೆಸರಿಟ್ಟಿರೋದೇ ಒಂದು ಖುಷಿ ಸ್ನೇಹಿತರೆ. ನಮ್ಮ ಚಾವ ಅಂದ್ರೆ ಗೊತ್ತು ನಿಮಗೆಲ್ಲ, ನಮ್ಮ ಹಿಂದುತ್ವದ ಸಂಕೇತ. ನಾವು ಯಾರು ಸಂಭಾಜಿ ಅಂತ ಹೇಳ್ತೀವೋ ಅವರ ಮೊನ್ನೆ ಏನೋ ಒಂದು ಹೊಸ ಚಲನಚಿತ್ರ ರಿಲೀಸ್ ಆಯಿತು, ಚಾವ ಅದ್ಭುತವಾಗಿ ಹೊರಹೊಮ್ಮಿತು. ನೋಡಿ ಆ ಹೆಸರನ್ನೇ ಇದಕ್ಕೆ ಇಟ್ಟಿದ್ದಾರೆ. ಸರ್ ಅಂದ್ರೆ ನಿಮಗೆ ಏನು ಚಾವ ಅಂತ ಯಾಕೆ ಹೆಸರಿಟ್ರಿ? ಸರ್ ಚಾವ ಫಿಲಮ್ ನೋಡ್ರಿಂದ ಇದು ಆಡೋ ಆಕ್ಟಿಂಗು, ಇದು ನೋಡೋ ನೋಟ ಅದ್ರ ಕಡೆಯಿಂದ ಸಿಮ್ಮು ತರನೇ ಆಡುತ್ತೆ, ಅದಕ್ಕೋಸ್ಕರನೇ ಚಾವ ಅಂತ ಹೆಸರಿಟ್ಟಿವಿ ಸರ್. ಸರ್ ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ ಸಾಕಿ. ನೋಡಿ ಸ್ನೇಹಿತರೆ, ಇದೊಂದೇ ಅಲ್ಲ, ಇವರು ಮನೆಯಲ್ಲಿ ಅನೇಕ ರಾಸುಗಳು, ಒಟ್ಟು ಸಾಗರಿ, ಸೋನಿ, ಮತ್ತೆ ಇದು 3-4 ರಾಸುಗಳು ಇದಾವಂತೆ. ಕೆಂದ ಇದ್ರ ಜೊತೆ ಕೆಂದ ಇದೆ,
ಇದ್ರ ಜೊತೆ ಕೆಂದ ಇತ್ತು. ಹಾ. ಈಗ ಅದ್ರ ಜೊತೆ ವಾಕು ಎಲ್ಲ ಮಾಡ್ತಿರೋದು, ಗಾಡಿ ಎಲ್ಲ ಕಟ್ತಾ ಇರೋದು, ಟೈರ್ ಎಲ್ಲ ಅದ್ರ ಜೊತೆ ಕಟ್ಟಿರೋದು, ಹೌದಾ? ಈಜೆಲ್ಲ ಒಟ್ಟಿಗೆ ಬಿಡ್ತೀವಿ. ಓಕೆ ಓಕೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ವರ್ಕೌಟ್ ಮಾಡ್ತಿದೆ. ತುಂಬ ಹೆಸರಾಂತ ರಾಸುಗಳ ನಡುವೆ ಬೆಳೀತಾ ಇದೆ ಇದು. ಓಕೆ ಸ್ನೇಹಿತರೆ, ನೋಡಿ ಇದಿಷ್ಟು ಚಾವ ಎತ್ತಿನ ಬಗ್ಗೆ ಮಾಹಿತಿ. ನೋಡಿ ತುಂಬ ಜನ ಎತ್ತುಗಳನ್ನು ನೋಡಿ ಯಾವತ್ತೂ ಕಟ್ಟಲೇ ಇಲ್ದರೋರು ಕೂಡ ಕಟ್ತಿದ್ದಾರೆ. ಕಟ್ಟಿರೋರು ಒಂದೆರಡು ಎತ್ತು ಕಟ್ಟಿರೋರು ಒಂದೆರಡು ಸಾಲಲ್ಲ, ನಮ್ಮ ಮನೇಲಿ ಇನ್ನೂ ಒಂದೆರಡು ಬೇಕು ಅಂತ ಅಂತಾರೆ. ಇದು ನೋಡಿ ಅಟ್ಯಾಚ್ಮೆಂಟ್. ನಾವು ಎತ್ತಿಗೆ ಏನಾದರೂ ಎತ್ತಿನ ಜೊತೆ ನಮ್ಮ ಮನಸ್ಸನ್ನು ನಾವು ಬೆರೆತು ನಾವು ಸಾಕಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ನಿಲ್ಲಲಾಗದ ಸಂಬಂಧ. ನಾವು ದನಕರುಗಳ ಜೊತೆಗೆ ಕೊನೆ ತನಕ ಅದು ಬಾಂಧವ್ಯ ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಓಕೆ, ನೋಡಿದ್ರಲ್ಲ, ಈ ಚಾವ ಎತ್ತು ಮುಂದಿನ ದಿನಗಳಲ್ಲಿ ಅನೇಕ ಬಹುಮಾನವನ್ನು ಗೆಲ್ಲಿ ಅಂತ ನಾವು ಹಾರೈಸ್ತೀವಿ. ನಿಮಗೂ ಸ್ನೇಹಿತರೆ ಈ ಮುದ್ದಾದ ಹಳ್ಳಿಕಾರ್ ತಳಿಯ ರಾಸು ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ